ಪರಮಾತ್ಮ, ಆ ದುರ್ಯೋಧನ ಸರ್ವಭೌಮನು ನನ್ನನ್ನೇ ರಾಜಸ್ತಂಭನನ್ನು ನಂಬಿ ಯುದ್ಧವನ್ನು ಏರ್ಪಡಿಸಿಕೊಂಡಿರುವುದಕ್ಕೆ ಈ ಸಂದರ್ಭದಲ್ಲಿ ಅದನ್ನು ತೊರೆಯುವುದು ಧರ್ಮವೇ ಪರಮಾತ್ಮ. ಸರ್ವತ ಆಗಲಾರದು ಪರಮಾತ್ಮ. ನಾನು ಸ್ವಾಮಿ ದ್ರೋಹವನ್ನು ಮಾಡಲಾರೆನು. ಇನ್ನು ನಿನ್ನಿಚ್ಛೆ, ನಾನೇನು ಬರುವೆನು. ಆದರೂ ಒಂದು ಮಾತು, ನಿನ್ನ ಎತ್ತಿದಾಗ ಕುಂತಿದ್ದೇವು ನಿನ್ನನ್ನು ನೋಡಲು ಬಹಳ ಮಮಕರಿಂದ ಬರೋಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕಂಡೆಯ. ಅವಳಿಚ್ಛೆ ಏನಿದೆ ಅದರಂತೆ ನಡೆದಿಕೋ. ನಾನು ಬಂದು ಬಾಳೆ ಆಯ್ತು, ನಾನೇನು ಬರುವೆನು. ದಯಮಾಡಿಸಿ ಪರಮಾತ್ಮ. ಮಾತನ್ನು ಯಾಕ ನಾನು ಬಂದು ಬಾಳೆ ಹೇಳಾಯ್ತು, ನಾನಿನ್ನು ಬರೆಯೋನು. ಮಾತನ ಪ್ರೇಮದೆ ಮಾತನು ಪ್ರೇಮದೆ ಲಾಲಿಸುವೇಗ, ಮಾತನು ಪ್ರೇಮದೆ ಲಾಲಿಸುವೇಗ,
ಸಂಧಿಗಾಗಿ ಹೊರಟಿರುವ ಶ್ರೀಕೃಷ್ಣ ಪರಮಾತ್ಮನು ಇಂದ್ರೂ ಬಾರದಿರಲು ನನಗೆ ಬಹಳ ಸಂದೇಹವಾಗುತ್ತಿರುವುದು. ಸಹೋದರ ಭೀಮಸೇನ, ಯದುಪತಿ ಈ ದಿನವೇ ಬರುವಂತೆ ಇದೆ. ಪರಮಾತ್ಮ ಭಕ್ತ ಪರದಿನ. ಮಾಧವ ಮಧುಸೂದನ ಗೋಪಾಲ ಕೃಷ್ಣ, ಮಾಧವ ಮಧುಸೂದನ ಕೃಷ್ಣ ಪರಮಾತ್ಮ, ಈ ಪಾಂಡಪುತ್ರರನ್ನು ಕಾಪಾಡುವ ಭಾರವು ನಿನಗಾಗಿರುವುದು ಪರಮಾತ್ಮ.
ಪ್ರಣಾಮಗಳನ್ನು ಸ್ವೀಕರಿಸು. ಈ ಪಾಂಡವರೇ ಈ ಪಾಂಡುಪುತ್ರರ ಅನಂತಾರು ನಮಸ್ಕಾರ. ಇದೇ ಚೆನ್ನಾಗಿರೋ ಪಾಂಡುಪುತ್ರರೇ ಮಾತು. ವಾಸುದೇವ, ಹಸ್ತಿನವತಿಯಲ್ಲಿ ಎಲ್ಲರೂ ಕುಶಲವೇ ಪರಮಾತ್ಮ? ಧರ್ಮನಂದನ ಅವರೆಲ್ಲರೂ ಕುಶಲದಿಂದ ಇರುವರು. ಹ, ಹೋದ ಕಾರ್ಯ ಏನಾಯ್ತು ಪರಮಾತ್ಮ? ಹೋಗಿದ್ದವನು ಯಾರು? ಕೃಷ್ಣನಲ್ಲವೇ? ಅಂದರೆ ಸಂಧಿಯ ಸುದ್ದಿ ನಡೆಯುತ್ತೆ ಪರಮಾತ್ಮ? ಎಲ್ಲವೂ ನಾನು ಕುಡಿಯುವ ಮೇಲೆ ಪಾಂಚಾಲಿ ಎಲ್ಲವೂ ತಕ್ಕ ರೀತಿಯಲ್ಲಿ ನಡೆಯಿತು. ನಾನು ನಿಲ್ಲಿಸದಂತೆ. ಇವರಿಚ್ಛೆ ಏನಿದೆಯೋ ಅದರಂತೆ ನಡೆದು ಹೋಗಲಿ. ನಾನು ನನಗೆ ತೋರುವುದನ್ನು ಮಾಡೇ ತೀರಿಸುವೆನು. ನನಗೆ ಯಾರ ಸಹಾಯವೂ ಬೇಡ. ನಾನು ಮತ್ತು ಈ ನನ್ನ ಗದಗಂಡನೇ ಸಾಕು. ನಾನಿನ್ನು ಬರಬೇನು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ಅಣ್ಣನ ಮಾತನ್ನು ಮುಗಿಯಲಿ. ಪಾಂಚಾಲಿ, ನಿಮ್ಮ ಅಣ್ಣನ ಮಾತು ಮುಗಿಯುವರಲ್ಲಿ ನನ್ನ ತಾವೇ ಬಂದು ಸಹೋದರ ಭೀಮಸೇನ, ಶಾಂತನಾಗು ಸಹೋದರ. ಯದುಪತಿ ಮಾತು ಮುಗಿಯಲಿ. ಮುಂದೇನು ನಡೆಯಿತು ಪರಮಾತ್ಮ? ಧರ್ಮನಂದನ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿಲ್ಲಿಸದಂತೆ ನಡೆಯಿತು. ಭೀಷ್ಮ ದ್ರೋಣಾದರೂ ನನ್ನನ್ನು ಬಹುವಾಗಿ ಉಪಚರಿಸಿದರು. ಸ್ವಯಂ ದುರ್ದರ್ಶನೇ ನನ್ನ ನಿಜವಾದಾಗ ಉಪಚರಿಸಿದನು. ನನಗಿನ್ನು ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಲಾರೆನು. ಸಹೋದರರೇ, ನಿಮ್ಮ ಪೌರುಷದ ಬಲವನ್ನು ನೀವೇ ಬಂದಿದ್ದೀರಿ. ಹೋದರಲ್ಲಿ ಈ ಭೀಮಸೇನನು ಯಾವ ಭಾಗವನ್ನು ಉಪಯೋಗಿಸುವುದಿಲ್ಲ. ಯಾಜ್ಞಸೇನಿ, ನೀನಿನ್ನು ಚಿಂತಿಸಬೇಡ. ಈ ಭೀಮಸೇನನು ಬದುಕಿದ್ದರೆ ಈ ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸಿ ತೀರಿಸುವೆನು. ನಾನಿನ್ನು ಬರಬೇನು. ಭೀಮಸೇನ, ನೀನು ಇಷ್ಟೊಂದು ಕೋಪವಿದ್ದಲ್ವೇ? ನೀನು ನಿಜವಾಗಿ ನಮ್ಮ ಪತಿ ಹೌದು. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಾಕಾಸಿನ ಆಳುವ ಬಗೆಯಾದ್ರೆ ಹೇಗೆ? ಸಾವಧಾನ ತಂದುಕೊಂಡು ನನ್ನ ಮಾತು ಸಂಪೂರ್ಣವಾಗಿ ಕೇಳುವವ. ಕೃಷ್ಣ, ಈ ಸಂಧ್ಯಾ ಸುದ್ದಿಯು ನಮ್ಗೆ ಒಪ್ಪುವುದಿಲ್ಲ. ನಿನಗೊಪ್ಪಂತೆ ಸಂದೇಹವು ಆ ದುರ್ಯೋಧನ ಕಳಿಸಿರುವನು. ಏನು? ದುರ್ಯೋಧನ ಸಂದೇಹವೇ? ಹಾಗಾದರೆ ಅದು ಸಂಧ್ಯಾ ಪ್ರಸ್ತಾಪ ಹೊರತಾರೆ. ಅದೇನು ತಿಳಿಸು. ಅದನ್ನು ತಿಳಿಸೋ ಮೊದಲು ನೀನು ಸಾವಧಾನ ತಂದುಕೊಂಡು ನನ್ನ ಮಾತು ಸಂಪೂರ್ಣವಾಗಿ ಕೇಳು. ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಹವನ್ನು ತಿಳಿಸುವೆನು. ಇದೋ ನಿನ್ನ ಅಪೇಕ್ಷದಂತೆ ಕುಳಿತುಕೊಳ್ಳುವೆನು. ಸಹೋದರಿ, ಅಣ್ಣ, ನಾನು ಹೇಳಿದೆ, ನೀನು ಕೋಪ ಮಾಡೋದಿಲ್ಲ ಅಷ್ಟೇ. ಕ್ಷಣಕಾಲ ಮಾತ್ರ. ಇಲ್ಲಿ ಆ ಕಥೆ ಸಹೋದರಿ, ಅಣ್ಣ, ತೆಗೆದುಕೋ ಯಾಕೋನ್ನು. ಹೀಗೆ ಬಾಮ್ಮ, ನಾನು ಹೇಳ್ದಂತೆ ಮಾಡಬೇಕು ಕಂಡಯ್ಯ. ಅಣ್ಣ, ನಿಮ್ಮ ಮಾತು ನಾನು ಎಂದಾದ್ರೂ ಮೀರಿದ್ದೇನೆ. ನೀನು ಶಸ್ತ್ರಗಳ ಬಿಡಿಸೋದಲ್ಲಿ ಹಾಗಾದ್ರೆ ತೆಗೆದುಕೋ ಈ ಹಗ್ಗವು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರವಾಗಿ ದೊರಕಿತ್ತು. ಅಣ್ಣ, ಇದೇನಿದು ಪರಿಹಾಸವೇ? ಇದು ಪರಿಹಾಸವಲ್ಲ ಸಹೋದರಿ. ನೀನು ಶಸ್ತ್ರಗಳ ಎಡಮುಡಿಯನ್ನು ಬಿಡಿಸೋದ್ರಲ್ಲಿ ಮಹಾಪಂಡಿತಳಂತೆ. ಅದರಂತೆ ನಿನ್ನ ಪತಿಯನ್ನು ಕೈಗಳನ್ನು ಭದ್ರವಾಗಿ ಬಂಧಿಸು. ನಿನಗೆ ಬಾರದೇ ಸಹೋದರಿ. ಬಾವ ಭೀಮಸೇನ, ಪಾಂಚಾಲಿ, ನಿನಗೆ ಆ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣ ಹೇಳಿದಂತೆ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಪ್ರಾಣೇಶ್ವರ, ಕಟ್ಟಳೆ ನಿಜವಾಗಿ ಈಗ ನಾನು ಬಂದೆ. ಈಗ ಕೇಳಿದ್ರಿ ಧರ್ಮನಂದನ, ಸಹೋದರಿ ದ್ರೌಪದಿ, ಅಣ್ಣ, ಬಾವ ಭೀಮಸೇನ, ಅರ್ಜುನ ಎಲ್ಲರೂ ಕಿವಿಕೊಟ್ಟು ಕೇಳಿರಿ. ಈಗ ಭೀಮಸೇನ ಬಂಧಿಸಿರುವ ಹಗ್ಗದಿಂದ ಹಸ್ತಿನಾವತಿಯ ರಾಜಸಭೆಯಲ್ಲಿ ನನ್ನ ಅಂಗಾಂಗನೂ ಬದಲಿಸಲ್ಪಟ್ಟಿದೆ. ಯಾರು ಈ ಕಾರ್ಯವನ್ನು ಮಾಡಿದವರು? ಯಾರು ಪರಮಾತ್ಮ ಇಂಥ ಮಹತ್ಕಾರ್ಯವನ್ನು ಮಾಡಿದವರು? ಇನ್ಯಾರು? ದುಷ್ಟನಾದ ದುರ್ಯೋಧನ ಅನುಮತಿ ಪಟ್ಟಿದ್ದ. ಆ ದುರಾಚಾರದ ದುಶ್ಯಾಸನು ಹಸ್ತಿನಾವತಿಯ
ಸದೆಯಲ್ಲಿ ಪತಿಸನ್ನ ಹಂಗಂಗನು ಧರ್ಮನಂದನ ಬಾಬಾ ಭೀಮಸೇನ ಯಾರು ವಾಸುದೇವ ಇದ ಮಾತು ಈ ಅಕ್ಕದಿಂದ ನಿನ್ನನ್ನು ದುಷ್ಟ ದುರ್ಯೋಧನ ಅನುಮತಿಯಂ ಪಡೆದು ಬಾಬಾ ಕೃಷ್ಣ ದುರ್ಯೋಧನ ಅನುಮತಿಯಂ ಪಡೆದು ದುಶ್ಯಾಸನ ನನ್ನ ಅಂಗಂಗ ಬದಿಸಲ್ಪಟ್ಟಿದ್ದ ಭೀಮಸೇನ ಇನ್ಯಾರಿಂದ ಭಾವ ಇಂಥ ಮಹತ್ಕಾರ್ಯವನ್ನು ಮಾಡುವುದು ದುಷ್ಟರಾದ ದುರ್ಯೋಧನ ಆಜ್ಞೆ ಮಾಡಿರೋನು ದುರಾಚಾರ್ಯಾದ ದುಶ್ಯಾಸನು ನನ್ನ ಅಂಗಂಗನು ಬದಲಿಸಲ್ಪಟ್ಟಿದ್ದ ಇನ್ಯಾರಿಂದ ಸಾಧ್ಯ ಭಾವ ಪಾಂಚಾಲಿ ಬಿಡಿಸು ನನ್ನ ಕೈಗಳನ್ನು ಈ ನಿಜ ಕೃತಿಯಿಂದ ಆ ದುರಾದರ ದುರಾಭಿಮಾನದ ಶಿಖರವನ್ನೇ ಮುಟ್ಟಿದ್ದು ನನ್ನ ಪ್ರಿಯ ಬಾಂಧವನನ್ನು ಯಾದವಗ್ರಣಿಯನ್ನು ಪಾಂಡವರ ರಾಯವನ್ನು ಈ ರೀತಿ ಬದಲಿಸ್ಬಿಟ್ಟನೆ ಆ ದುಷ್ಟ ಗೌರವ ಸೋದರರೇ ಇದಕ್ಕೆ ನಿಮ್ಮ ಅಭಿಪ್ರಾಯವೇ? ಧರ್ಮನಂದನ ಇದಕ್ಕೆ ನಿನ್ನ ಅಭಿಪ್ರಾಯ? ಪರಮಾತ್ಮ ವಾಸುದೇವ ಓ ದೇವ ಕದನವು ಬೇಡಿಗೆ ಪರಮಾತ್ಮ ಓ ದೇವ ಕದನವು ಬೇಡಿಗೆ ಕಾಳಗು ಗೈಯಲು ಅಸಮದ ತಮಗೆ ಕಾಳಗು ಗೈಯಲು ಅಸಮದ ತಮಗೆ ಸಾಧಿಸು ನಮ್ಮನ್ನು ಬೇಡಿವೆ ದೇವ ಸಾಧಿಸು ನಮ್ಮನ್ನು ಬೇಡಿವೆ ದೇವ ಓ ದೇವ ಕದನವು ಬೇಡಿಗೆ ಸಾಂದೇವಿಂದಲೇ ರಾಜ್ಯವ ಕೊಡಿವೆ ಕೃಷ್ಣ ಸಾಂದೇವಿಂದಲೇ ರಾಜ್ಯವ ಕೊಡಿವೆನು ಸಂಧಿಯ ಮಾಡೆನು ಬೇಡುವೆ ದೇವ ಸಂಧಿಯ ಮಾಡೆನು ಬೇಡುವೆ ದೇವ ಓ ದೇವ ಸದನವು ಬೇಡಿಗೆ ಓ ದೇವ ಗಗನವು ಬೇಡಿಗೆ ನೀನು ಬಲ್ಲೆ ಪರಮಾತ್ಮ ನಾನೆಂದಿಗೂ ಯುದ್ಧವನ್ನು ಅಪೇಕ್ಷಿಸಿದವನು ನಾನಲ್ಲ ಪರಮಾತ್ಮ ಈಗಲೂ ನಮ್ಮ 5 ಜನ ಸಹೋದರರಿಗೂ 5 ಗ್ರಾಮಗಳನ್ನಾದರೂ ಕೊಡುವುದಾದ್ರೆ ಈ ಯುದ್ಧ ನಿಲ್ಲಿಸುವಂತೆ ಮಾಡುವೇನು ಪರಮಾತ್ಮ ಧರ್ಮಪುತ್ರ 5 ಗ್ರಾಮಗಳಾಕೆ ಆ ದುಷ್ಟರಾದ ದುರ್ಯೋಧನ ನಿಮಗೆ ಕೊಟ್ಟಿದ್ದ ಸಂದೇಹ ಏನಂದರೆ 5 ಮಾರ ಭೂಮಿಯಲ್ಲಿ ಒಂದು ಗೋಪಾದಾಗಲ ಒಂದು ಸೂಜಿ ಊರಷ್ಟು ತಳವು ಕೊಡಲು ಅವರು ಸಮ್ಮತಿಸಲಿಲ್ಲ. ಅದು ದೊರೆಯುವುದಾದರೆ ಶಸ್ತ್ರಾಗಳ ಸಮ್ಮುಖದಲ್ಲಿ ಯುದ್ಧರಂಗದಲ್ಲಿ ಯುದ್ಧ ಮಾಡೇ ತೆಗೆದುಕೊಳ್ಳಲು ಬೇಕಾದ್ರೆ ಅವರ ರಾಜ್ಯವನ್ನು. ಇದಕ್ಕೆ ನಿನ್ನ ಅಭಿಪ್ರಾಯ? ನನ್ನ ನಗಿತಾರೆ, ಅವ್ರು ನಗಿದ್ದೀರ ಏನು ಪರಮಾತ್ಮ
ಇನ್ನು ನಮ್ಮ ಕರ್ತವ್ಯವನ್ನು ನೆರವೇರಿಸುವೆನು. ಸಹೋದರ ಭೀಮಸೇನ, ಅಗ್ರಜ ನಿನ್ನ ಯುದ್ಧಕ್ಕೆ ನೀನು ಸಿದ್ಧನಾಗು ಸಹೋದರ. ಅಪ್ಪಣೆ ಅಗ್ರಜ. ಪಾಂಚಾಲಿ ಬಿಡಿಸು ನನ್ನ ಕೈಗಳನ್ನು. ಧನಂಜಯ ನೀನಾದರೂ ಬಿಡಿಸು. ಏಕೆ ಯಾರು ಬಿಡಿಸುತ್ತಿಲ್ಲವೇ? ನಾನೇ ಬಿಡಿಸಿಕೊಳ್ಳುವುದು. ಎಲ್ಲಿ ನನ್ನ ಕತೆ? ಯಾರು ಮಾಡಿದ್ದಾರೆ? ಸಹೋದರರೇ, ನಿಮ್ಮೆಲ್ಲರ ಚಮಚಮದಲ್ಲಿ ಪುರಾ ಪ್ರತಿಜ್ಞೆ ಮಾಡುವೆನು. ಕಿವು ಕೊಟ್ಟು ಕೇಳಿರಿ. ದುರ್ಮದಾನ ದುರ್ಯೋಧನ ಶ್ವಾಸನದಲ್ಲಿ ಕೈಗೈದು ಕಳಿಸುವನು ಯಮನ ದರ್ಶನಕ್ಕೆ. ಪರಮಾತ್ಮನ ದಯ ಹೊಂದಿದ್ದೊಡೆ, ಪರಮಾತ್ಮನ ದಯ ಹೊಂದಿದ್ದೊಡೆ ಆ ಕೌರವರಂ ಕಳಿಸುವನು ಯಮನ ಪುರಿಯ ದರ್ಶನಕ್ಕೆ. ಕೊನೆಯದಾಗಿ ಪುನಃ ಪ್ರತಿಜ್ಞೆ ಮಾಡುವೆನು. ಕಿವು ಕೊಟ್ಟು ಕೇಳಿರಿ. ಮುಂಬರುವ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ಈ ನರರಣ ರಾಜ್ಯದಲ್ಲಿ ಪಡೆದು ಪಾಷಾಣದ ಪಟ್ಟಿಪಾಲು ಮಾಡುವೆನು. ಇದಕ್ಕೆ ಹರಿಹರ ಬ್ರಹ್ಮಾದಿಗಳ ಸಾಕ್ಷಿ, ಪಂಚಭೂತಗಳ ಸಾಕ್ಷಿ, ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಪಾದವ ಸಾಕ್ಷಿ. ಸುದ್ದಿಗಿನ ಬದಗಿತ್ತು ಬಲ ಬಲ, ಸುದ್ದಿಗಿನ ಬದಗಿತ್ತು ಬಲ ಬಲ. ನೋಡಲ ನನಗೆ ಸುದ್ದಿಗಿನ ಬದಗಿತ್ತು ಬಲ ಬಲ. ನೋಡಲ ನನಗೆ ಸುದ್ದಿಗಿನ ಬದಗಿತ್ತು ಬಲ ಬಲ. ಕಡೆಗೆ ಹೋಗಿ ಬಲವಿಗೆ ಸಿಕ್ಕಿಸಿ, ಕಡೆಗೆ ಹೋಗಿ ಬಲವಿಗೆ ಸಿಕ್ಕಿಸಿ, ಅಡಿಗಡಿ ಮೆಟ್ಟಿ ಮುರುಗುಡಿ, ಅಡಿಗಡಿ ಮೆಟ್ಟಿ ಮುರುಗುಡಿ. ಸುದ್ದಿಗಿನ ಬದಗಿತ್ತು ಬಲ ಬಲ, ನೋಡಲ ನನಗೆ ಸುದ್ದಿಗಿನ ಬದಗಿತ್ತು ಬಲ ಬಲ, ಬಲ ಬಲ, ಬಲ ಬಲ. ಗಂಗಾಧರನಿಗೆ ನಮೋ ನಮೋ, ಧನವದೈತ ಕುಲಾಲವ ಚಂದಿರ ಚನ್ನಂಬರನಿಗೆ ನಮೋ ನಮೋ, ನಮೋ ನಮೋ, ನಮೋ ನಮೋ, ನಮೋ ನಮೋ. ಹರಸತಿ ಪಾರ್ವತಿ ಮುಖ ಪಂಕಜವನಿಗೆ ಕೃತಜ್ಞ ಕರಸಿದ ನಮೋ ನಮೋ. ಹರಸತಿ ಪಾರ್ವತಿ ಮುಖ ಪಂಕಜವನಿಗೆ
ಬಾಗಿಲು ಬರುತ್ತಿರುವಲ್ಲ. ಹೇ ಛೇ ಛೇ. ಆಹಾ, ಇದೇನಿದು? ಈ ಗೋವು ಮೃತಪಟ್ಟಿತಲ್ಲ, ಮುಂದೇನು ಗತಿ? ಆಹಾ ವಿಧಿಯೇ ಗಾಯ್ದು ಗನ ಸಾಪಾವು ಸಾಲಾರೇನು ವಿಧಿಯೇ ಅಯ್ಯೋ ವಿಧಿಯೇ ನಾನು ಒಂದು ಸಣ್ಣ ಕಲ್ಲಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಮೃತಪಟ್ಟಿತಲ್ಲ. ನನಗೆ ಗೋವತ್ತ ಪಾಪವು ಪ್ರಾಪ್ತಿಯಾಯಿತು. ಮುಂದೇನು ಗತಿ ಸಹೋದರ ಕೃಷ್ಣ? ಅಗ್ರಜ, ಇಷ್ಟೊಂದು ಪರಿಣಾಮಿಸಿದ್ರು ಯಾಕೆ? ಏನಾಯ್ತು ಅರ್ಜುನ? ಏನಾಯ್ತು ಅಗ್ರಜ? ಓಹೋ, ಈ ಗೋವು ಯಾವುದು? ಗೋವು ಮುತ್ತಪಟ್ಟು ಅಂತ ಇದೆಯಲ್ಲ. ಏನು ಹೇಳಲಿ ಸಹೋದರ, ನಾನು ಬಯಲು ಭೂಮಿಗೆಂದು ಹೋಗ್ತಿದ್ದೆನು. ಅಷ್ಟರಲ್ಲಿ ಈ ಗೋವು ನನ್ನನ್ನು ಆಯಿಲು ಬಂದಿತು. ನಾನು ಒಂದು ಸಣ್ಣ ಕಲ್ಲಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಮೃತಪಟ್ಟಿತು ಸಹೋದರ. ಶಾಂತಂ ಪಾಪ ಅಗ್ರಜ, ಗೋವತ್ಯ ಶಿಷ್ಯತ್ಯ ಶ್ರೀಯತ್ಯ ಮಹಾಪಾಪಕರವಾಗಿತ್ತು. ಅದರಲ್ಲಿ ನಾವು ಯಾದವರು ಅಲ್ಲವೇ? ಯಾದವ ಕುಲದವರಲ್ಲವೇ? ಈ ಗೋವತ್ಯ ಪಾಪ ಪರಿಹಾರಕ್ಕಾಗಿ ಗೋವತ್ಯ ಪಾಪ ಅಂದರೆ ಮಹಾಪಾಪಕರವಾಗಿತ್ತು. ಸಹೋದರ ಕೃಷ್ಣ, ಈ ಗೋವತ್ಯ ಪಾಪ ಪರಿಹಾರಕ್ಕಾಗಿ ಯಾವುದಾದ್ರೂ ಒಂದು ಮಾರ್ಗವಿರುವುದೇ? ಇರುವುದಗ್ರಜ. 21 ಬಾರಿ ಭೂಪರಾಗೇಶ ಮಾಡಿ ಸಕಲ ತೀರ್ಥಗಳನ್ನು ಮಿಂದು ಸಕಲ ದೇವತೆಗಳನ್ನು ಪೂಜೆಯನ್ನು ಮಾಡಿದರೆ ಈ ಗೋವತ್ಯ ಪಾಪವು ಪರಿಹಾರವಾಗುವುದೆಂದು ನಮ್ಮ ಯುದ್ಧ ಗುರುಗಳಾದ ಶಾಂತಮಣಿ ಮಹಾಮುನಿ ಋಷಿಗಳು ಹೇಳಲಿಲ್ಲವೇ? ಬಹಳ ಸಂತೋಷ ಕೃಷ್ಣ. ಹಾಗಾದರೆ ನಾನು ಈ ದಿನವೇ ತೀರ್ಥಯಾತ್ರೆಗೆ ಪ್ರಯಾಣ ಮಾಡುವೆನು. ಅಗ್ರಜ, ಸ್ವಲ್ಪ ನಿಲ್ಲಿದೆ. ಇನ್ನು 3 ದಿನದಲ್ಲಿ ಕುರುಕ್ಷೇತ್ರ ಮಹಾಯುದ್ಧವು ಪ್ರಾರಂಭವಾಗುವುದು. ನೀವು ದುರ್ಯೋಧನಿಗೆ ಸಹಾಯ ಮಾಡಲೆಂದು ಮಾತು ಕೊಟ್ಟಿರೋರಲ್ಲ, ನೀವು ತೀರ್ಥಯಾತ್ರೆಗೆ ಹೋದರೆ ದುರ್ಯೋಧನ ಗತಿ? ಕೃಷ್ಣ, ಪಾಂಡವರ ರಾಜ್ಯವು ಕೌರವರೇ ಆಡಲಿ, ಇಲ್ಲ ಕೌರವರ ರಾಜ್ಯವು ಪಾಂಡವರೇ ಆಡಲಿ, ಅದರಲ್ಲಿ ನನಗೆ ಬರತಕ್ಕ ಲಾಭವೇನು? ನಾನು ನನ್ನ ಪಾಪ ಪರಿಹಾರ ಆದರೆ ಸಾಕು. ನಾನು ಈ ದಿನವೇ ತೀರ್ಥಯಾತ್ರೆಗೆ ಹೊರಡುವೆನು. ನನ್ನನ್ನು ತಡಿಬೇಡ ಕೃಷ್ಣ. ಅಗ್ರಜ, ನಾನು ನನಗೆ ತಿಳಿದಿದ್ದನ್ನು ಹೇಳಿದನು. ಇನ್ನು ನಿಮ್ಮಿಚ್ಛೆ ಅಗ್ರಜ. ನಾನು ಹೋಗಿ ಬರೆಯುವನು ಕೃಷ್ಣ. ನಡೀರಿ. ಮಹಾಯುದ್ಧವು ನಿರ್ಚಂತೆಯಿಂದ ಮುಗಿಸುವೆನು. ನಾನು
ಹಿಂದೊಮ್ಮೆ ದೇವೇಂದ್ರನ ಕವಚವನ್ನು ಕೊಟ್ಟು ಮೋಸ ಹೋದಂತೆ ಈಗಾರು ಮೋಸ ಹೋಗಬೇಡ ಕಂದೆ ಕರ್ಣ. ಅವಳ ಮಾತಿಗೆ ಮೌನಾಗಬೇಡ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅದಷ್ಟು ಅಸತ್ಯ ನುಡಿತಕ್ಕವರಲ್ಲ. ಸೂರ್ಯನೇ ನನ್ನ ಜನಕನು, ಮಾತೆಯಾದ ಕುಂತಿದೇವಿಯೇ ನನ್ನ ಎತ್ತ ತಾಯಬೇಕೆಂದು ಮತ್ತು ಮಹಾಪರಿಕೃಸಾಯಿಗಳಾದ ಆ ಪಾಂಡವರೇ ನನ್ನ ಸಹೋದರರಾಗಬೇಕೆಂದು ಹೇಳಿದ ಮಾತು ಆಯಸಿನ ವಾಣಿಯಿಂದ ಸ್ಥಿರಪಟ್ಟಿತು. ಹೇ ಭಗವಾನ್ ಭಾಸ್ಕರ, ಭುವನಗಳ ಧೈರ್ಯ ಜ್ವಲಾಮುಖವೇ ಸತ್ಯಂ ಭಯಮಾನೆ ಶತಕೋಟಿ ಕಮಲ ಧರಿಸಿದವನೇ ನಮೋ ನಮೋ ನಮಸ್ತುತೆ ನಮೋ ದೇವಾಯ ನಮಃ. ಓಂ ಸೂರ್ಯ ದೇವಾಯ ನಮಃ. ಕರ್ಣ, ಓಂ ಸೂರ್ಯ ದೇವಾಯ ನಮಃ. ಯಾರು ತಾಯಿ? ನನ್ನ ಏಕಚರಿತವನ್ನು ಮಂದ ಮಾಡುವುದು ಯಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿಯಾದ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿದ ಆ ಸ್ತ್ರೀ ನಾನು. ನನ್ನನ್ನು ಕೊಂಡೇಡುವರು ಕಂದ. ಅಮ್ಮ, ನೀವು ಏನು ಹೇಳುತ್ತೀರೋ ನನಗೊಂದು ತಿಳಿದು ತಾಯಿ. ಕುಮಾರ, ನಾನಿನ ಹೆತ್ತ ತಾಯಾದ ಕುಂತಿ ದೇವಿ ಕಂದ. ಅಮ್ಮ, ನನ್ನ ಎತ್ತ ತಾಯಿಯ ಕುಂತಿದ್ದೇವೆ. ನನ್ನ ಪರು ವೈರಿಯಾದ ಆ ಯಜುನರ ತಾಯಿ ನನ್ನ ತಾಯಿಯೇ. ಅಮ್ಮ, ಇದೊಂದು ನಾನು ಸತ್ಯವೊಂದು ನಂಬಲಮ್ಮ. ಕುಮಾರ, ಶ್ರೀಕೃಷ್ಣ ಪಾದ ಸಾಕ್ಷಿಯಾಗಿ ನಾನು ಹೇಳುತ್ತಿರುವುದು ಸತ್ಯ ಕುಮಾರ. ನಿನ್ನ ಹೆತ್ತ ತಾಯಿ ಕುಮಾರ. ಬಹುದಿನದ ಬಯಕೆ ಒಲಿಸಿದಮ್ಮ, ಬಯಸಿದ ದರುಶನವು ತಲುಪಿಸಿದಮ್ಮ. ಕುಮಾರ, ಬಹುದಿನದ ಬಯಕೆ ಒಲಿಸಿದಮ್ಮ, ಬಯಸಿದ ದರುಶನವು ತಲುಪಿಸಿದಮ್ಮ. ಬಹುದಿನದ ಬಯಕೆ
ಮಗನ ಮೇಲೆ ನೆನಪು ಉಂಟಲ್ಲ, ಕರುಣೆ ತೋರಿತಲ್ಲ, ಈ ಉಪಕಾರದ ಬಲವನ್ನು ನಾನು ಎಂದೆಂದಿಗೂ ಮರೆಯಲಾರೆ ಜನನಿ. ಅಮ್ಮ, ಅದರ ಒಂದು ಮಾತು ಹೀಗಿರುವಕ್ಕೆ ನಾನು ಜಯಿಸಿದ ಕೂಡದೆ ಮುರುಗುವಿಲ್ಲದೆ ನನ್ನನ್ನು ಗಂಗಾ ನದಿಯಲ್ಲಿ ಬಿಸಾಡಲು ನಾನು ನಿನಗೆ ಅಂತ ಅಪರಾಧವೇ ನಮ್ಮ ಮಾಡಿದ್ದೆ. ಅಮ್ಮ, ಅಲ್ಲಿದ್ದ ಕಾಡಿನಲ್ಲಿ ವಾಸ ಮಾಡುತ್ತಿರುವ ದುಷ್ಟ ಪ್ರಾಣಿಗಳು ತಮ್ಮ ತಮ್ಮ ಮರಿಗಳನ್ನು ಬಹು ಮಮತೆಯಿಂದ ಸಾಕಿ ಸರುತ್ತಿರುವವು. ಹೀಗಿರುವಕ್ಕೆ ನನ್ನನ್ನು ಮುರುಕವಿಲ್ಲದೆ ಗಂಗಾ ನದಿಯಲ್ಲಿ ಬಿಸಾಡಲು ನಾನು ನಿನಗೆ ಅಂತ ಅಪರಾಧವು ಏನಮ್ಮ ಮಾಡಿದ್ದೆ. ಅಮ್ಮ, ಅಲ್ಲಿನ ಜಲಚರಗಳು ಈ ಪಾಪಿ ದೇಹವನ್ನು ತಿನ್ನದೆ ಬಿಟ್ಟು ಬಿಟ್ಟವಲ್ಲ. ಮುನಿ ಮಂತ್ರದಿಂದ
ಮಾಡಿದ್ದಾನೆ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನೀನು ನನ್ನ ಮಗನೆಂಬ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲು ಬಂದಿರಲಿ ಕಂದ. ನೀನು ಬಾಳದಲ್ಲಿ ಪಟ್ಟ ಕಷ್ಟಗಳಿಗೆ ನಾನೇ ಕಾರಣನು. ನನ್ನನ್ನು ಕ್ಷಮಿಸು ಕುಮಾರ, ಕ್ಷಮಿಸು. ದುಃಖಿಸಬೇಡ ನನಗೆ, ದುಃಖಿಸಬೇಡ. ಗಂಗೆ ಪವಿತ್ರವಾದ ಜಲದಿಂದ ನಿನ್ನ ದುಃಖ ಸಮನ ಮಾಡಿ ಜನನಿ. ಕುಮಾರ, ಆಗಿದ್ದು ಆಗಿ ಹೋಯ್ತು. ಹೀಗಲಾದ್ರೂ ನೀನು ಪಾಂಡವರು ಸೇರಿ ಸೌಖ್ಯದಿಂದ ಬಾಳು ಕುಮಾರ. ಅಮ್ಮ, ನನಗೆ ರಾಜ್ಯ ಬರವೇ. ನಾನು ಎದ್ದಿದ್ರು ಒಬ್ಬ ಸುತಪ್ರದ ತಾಯಿ. ಕುಮಾರ, ರವಿಕುಲಾದಿ ಲೋಕನೋ ನಾನಲ್ಲವೋ. ಕುಮಾರ, ರವಿಕುಲಾದಿ ಲೋಕನೋ ನಾನಲ್ಲವೋ. ಹಬ್ಬಲ ಎನಗಿಲ್ಲವೋ. ರವಿಕುಲಾದಿ ಲೋಕನೋ ನಾನಲ್ಲವಮ್ಮ. ಕುಮಾರ, ಗಂಗೆಯ ದಡದಲ್ಲಿ ಜನುಮವ ನೀಡಿದೆ. ಗಂಗೆಯ ದಡದಲ್ಲಿ ಜನುಮವ ನೀಡಿದೆ. ಬೆಳಸದ ಕೈಗಳಲ್ಲಿ ಗಂಗೆಯಲ್ಲಿ ತೇಲಬಿಟ್ಟೆ. ಕುಮಾರ, ಕಂದ, ಮಗನೇ, ಬೆಳಸದ ಕೈಗಳಲ್ಲಿ ಗಂಗೆಯಲ್ಲಿ ತೇಲಬಿಟ್ಟೆ. ರವಿಕುಲಾದಿ ಲೋಕನೋ ನಾನಲ್ಲವಮ್ಮ. ರಾಜನ ಹಂಬಲ ಎನಗಿಲ್ಲವೋ. ರವಿಕುಲಾದಿ ಲೋಕನೋ ನಾನಲ್ಲವಮ್ಮ. ಆ ವಿಧಿ ಬರಹವು ಎನಗಿಲ್ಲವೋ. ಕುಮಾರ, ಆ ವಿಧಿ ಬರಹವು ಎನಗಿಲ್ಲವೋ. ರವಿಕುಲಾದಿ ಲೋಕನೋ ನಾನಲ್ಲವಮ್ಮ. ರಾಜನ ಹಂಬಲ ಎನಗಿಲ್ಲವೋ. ರವಿಕುಲಾದಿ ಲೋಕನೋ ನಾನಲ್ಲವಮ್ಮ. ಜನನೇ ಮದ ಅಮ್ಮ, ಇದುವರೆಗೆ ಅಮ್ಮ, ಇದುವರೆಗೂ ಆ ಸಹೋದರ ಭಾರವೇ ನನಗಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಮ್ಮ? ಈ ಪ್ರಪಂಚವೇ ನನ್ನನ್ನು ಹೀನ ಕುಲದವನು ಸುತಪುತ್ರನೆಂದು ದೂಡಿ ಬಿಟ್ಟಿದ್ದಾಗಲೇ ಮನೆಯಿಂದ ಸಾಗಿ ಸಲಹಿ ಅಂಗರಾಜ್ಯಕ್ಕೆ ಅರಸನೆಂದು ಮಾಡಿದನು ಅಲ್ಲೇ ತಾಯಿ. ಆದ್ದರಿಂದ ನಾನು ಸ್ವಾಮಿ ದ್ರೋಹವನ್ನು ಮಾಡಲಾರೆ ತಾಯಿ. ನಿಜ ಕುಮಾರ, ನಿನ್ನ ಮಾತು ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿನ ಮೇಲೆ ಬಿದ್ದ ಸಹೋದರರವೇ. ನೀವು 6 ಜನ ಸೇರಿ ರಾಜ್ಯ ಭಾರವನ್ನು ಮಾಡಿದನು ನಾನು ಕಣ್ತುಂಬ ನೋಡಿ ಸಂತೋಷ ಪಡಬಾರದೆ ಕುಮಾರ. ಅಮ್ಮ, ಇದುವರೆಗೂ ಆ ಸಹೋದರರ ಭಾರವೇ ನನಗಿರಲಿಲ್ಲಮ್ಮ. ಇದರಲ್ಲಿ ನನ್ನ ತಪ್ಪೇನಮ್ಮ? ಹೇಗೆ ಬಿಡಲಿ ಕುಮಾರ? ದುರ್ಯೋಧನ ಮತ್ತು ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ವೈರವನ್ನು ಸಾಧಿಸುತ್ತಿರುವಾಗ ನಾನು ಚಿಂತಿಸಿದೆ ಹೇಗೆ ಇರಲಿ. ಅವರಲ್ಲಿ ವೈರವನ್ನು ಕಡೆ ಕಂಡ. ಅಮ್ಮ,
ಆಗಬಹುದು ಜನನಿ, ಆಗಬಹುದು. ಅಮ್ಮ ಯಾರಾದ್ರೂ ಉಳಿಸೇನು ಆ ನನ್ನ ಪರಮ ವೈರ್ಯದ ನನ್ನ ಪರಮ ವೈರ್ಯಾದ ಅರ್ಜುನ ಮಾತ್ರ ಉಳಿಸ. ಕುಮಾರ, ಏಕೆ ಕಂದ? ಏಕೆಂದರೆ ಆ ಅರ್ಜುನ ಮೇಲೆ ನಿಗೆ ಇಷ್ಟೊಂದು ಆವೇಶ ಬೇಕೆ ಕಂದ? ಅಮ್ಮ ಏಕೆಂದರೆ ಅವನು ನನಗೆ ಪರಮ ವೈರಿ. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು ತಾಯಿ. ಕುಮಾರ ಹೋಗಲಿ, ನನಗೊಂದು ಮಾತನಾದರೂ ನಡೆಸಿಕೊಡಬೇಕಂದ. ಅಮ್ಮ ಅದೇನು ಹೇಳುತ್ತಾಯಿ? ಸತ್ಯವಾಗಿಯೂ ನಡೆಸಿಕೊಡಬೇಕಂದ. ಅಮ್ಮ ಈ ಕಣ್ಣನು ನಿನ್ನದೊಂದು ಮಾತು ನಡೆಸಲಾದ ನೀಚನದು ಭಾವಿಸಬೇಡಿದನು. ನಡೆಸಲಾರದ ಕಳು ಕೂಡನ ಈ ಕಣ್ಣ ಜಲ್ಲಿ ಧರ್ಮದನಾಣೆ ಮತ್ತಿತರಾಣೆ ಜನನೇ ಅಮ್ಮ ಸತ್ಯಕ್ಕೆ ವಿರೋಧವಿಲ್ಲದ ಮಾತು ಅದು ಯಾವುದಿಗೂ ಹರಿಸಿದ್ದವರು ಎಲ್ಲಿ ಆದರೂ ಬದುಕಿಕೊಳ್ಳಲಿ, ಹೊಟ್ಟೆಗೆ ಅದೇ ಸಂತೋಷ. ಕುಮಾರ, ನಾಳಿನ ಯುದ್ಧದಲ್ಲಿ ಕಂದ, ನಾಳಿನ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಬಿಡಾಗಡಬಾರದು ಕಂದ. ಆಗಬಹುದು. ಹೇ ದುರ್ಯೋಧನ, ಈಗಲೀಗಲೂ ನೀನು ಕೆಟ್ಟೆ. ದೇವೇಂದ್ರನ ಮೋಸದಿಂದ ಕವಚವನ್ನು ಅಪಹರಿಸಿದನು. ಅವನ ದುರದೃಷ್ಟಕ್ಕೆ ಸರಿಯಾಗಿ ಇದನ್ನು ಬಿಲ್ಲನ್ನು ಮುರಿದು ಬಿಸಾಡಿದನು. ಕಲಿತ ವಿದ್ಯೆವೆಲ್ಲವೂ ಗುರುವಿನ ಶಾಪ ಸಿಕ್ಕು ಬಿದ್ದು ವಶವಾದವು. ಈಗ ನನ್ನ ಏತ ತಾಯಿಯ ಬುದ್ಧಿದೇವಿಯು ತೊಟ್ಟಬೇಡ ಪುನಃ ತೊಡಬೇಡ ಎಂದು ವಾಗ್ದಾನ ತೆಗೆದುಕೊಂಡಳು. ಹೇ ಕೃಷ್ಣ, ನಿನ್ನ ಕುಟುಂಬವು ಭಯಪಡಿಸಿತು. ಅಮ್ಮ ಅಮ್ಮ ಇನ್ನು ಪಾಂಡವರಿಗೆ ಜಯವಾಗೋದು ತಾಯಿ. ನೀನು ಭಯಪಡಬೇಡ ಜನನಿ. ಕುಮಾರ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೇ? ಸಂದೇಹ ಬಿಡು ಅಮ್ಮ, ಈ ಕನ್ನಡ ಭಾಷೆಯ ಕೇಳಮ್ಮ.
ತನ್ನ ಪ್ರಾಣವನ್ನು ನಂಬಿರುವ ಆಕೆ ಇನ್ನು ಪಾಂಡವ ಪ್ರಾಣಕ್ಕೆ ನಮ್ಮ ಭಯ ಬರುವುದು. ಅಮ್ಮ ಅಮ್ಮ, ಒಂದು ವೇಳೆ ನನ್ನಿಂದ ಅರ್ಜುನನ ಹತನಾದರು, ಅರ್ಜುನಿಂದ ನಾನೇನು ಮೃತನಾದರು, ನಿನಗೆ ಇವರ ಮಕ್ಕಳು ದೇವಳು ತಾಯಿ, ನೀನಿನ್ನು ದುಃಖಿಸಬಾರದು ನನಗೆ. ಅಮ್ಮ ಅಮ್ಮ, ಇದೊಂದು ಮಾತು ನಡೆಸಿಕೊಡ್ಬೇಕೆಂದು ಬಹು ವಿನಯದಿಂದ ಬೇಡಿಕೊಳ್ಳುತ್ತಿದ್ದಾರೆ. ಅದೇ ಕುಮಾರ್. ಅಮ್ಮ, ಏನೆಂದರೆ ದೈವ ವಸಾತ್ ಯುದ್ಧದಲ್ಲಿ ನಾನೊಂದು ವೇಳೆ ಮಡಿದರೆ ಸತ್ಯ ಸಂಧಾನನಾದ ಧರ್ಮದಾಸನ ಕೈಯಿಂದಲೇ ನನ್ನ ಉತ್ತರ ಕ್ರಿಯೆಗಳನ್ನು ಮಾಡಬೇಕೆಂದು ನಡೆಸಿಕೊಡ್ಬೇಕೆಂದು ಬೇಡಿಕೊಳ್ಳುವೆನು ನನಗೆ ಬೇಡಿಕೊಳ್ಳುವುದು. ಅಯ್ಯೋ ದೈವವೇ, ಇಂತಹ ಸಂಕಟದ ಸಾಮ್ರಾಜ್ಯ ಉಳಿಯುವುದಾದ್ರೆ ಇಂತಹ ಸಾಮ್ರಾಜ್ಯವು ಇಲ್ಲದಂತೆ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ದಯಮಾಡಿಸಿ, ದಯವಿಲ್ಲ ಹೊರದವನು ಬದುಕಿದ್ದರು ವ್ಯರ್ಥ. ಪೌರಸ ಇರುವವರೆಗೂ ಯುದ್ಧ ಮಾಡಿಯೇ ನನ್ನ ಸ್ವಾಮಿಗಾಗಿ ಮುಡಿಯುವನು. ಉಳಿದಿತ್ತು ದೈವಿಚ್ಛೆ. ನೀವು ಒಗ್ಗಿ ಬಂದರೆ ಹಾಗೆ ಕುಮಾರ. ಗದ್ದೆಗೆ ನನ್ನಾದೆ ಜಗದೇ ಗದ್ದೆ ಹೋಗಲು ನನ್ನಾದೆ ಜಗದೇ ಗದ್ದೆ ಹೋಗಲು ನನ್ನಯ್ಯ ಬಾಳು ಕಣ್ಣೀರು ಜಗದೇ ಬಾಳು ಕಣ್ಣೀರು ಜಗದೆ ಮಾಲಿ ಪರಾರೋ ನನ್ನ ದಯದೆ ಮಾಲಿ ಪರಾರೋ ನನ್ನ ದಯದೆ ಕೊನೆ ಕಾಣಿಸಯ ಸರ್ವದ ಬಲ್ಲುಗನ ಕೊನೆ ಕಾಣಿಸಯ ಜಗದೇ
ವಾಸುದೇವ ವಾಸುದೇವ, ಉಭಯ ಸೈನ್ಯ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು ಪರಮಾತ್ಮ. ಹಿತಕಾಂಕ್ಷಿಗಳಾಗಿ ಪ್ರಾಣಗಳನ್ನು ಪಣವಾಗಿಟ್ಟು ನನ್ನೊಡನೆ ಯುದ್ಧ ಮಾಡುವ ತೋರಿಸು ಪರಮಾತ್ಮ. ಅರ್ಜುನ, ಕೌರವೇಶ್ವರನ ಚತುರಂಗ ಬಲ ಸಮೇತವಾಗಿ ಚಂಡ ಪ್ರಚಂಡ ಮಾರುತದಂತೆ ಉಳ್ಳುಮಿಳಿತವಾಗಿ ಕಾಣುತ್ತಿರುವುದು ಬಿತ್ತು ನೋಡು ಪಾರ್ಥ. ಕೌರವೇಶ್ವರನು ತನಗೆ ಪ್ರಿಯನಾದ ಕಣ್ಣ ದುಶ್ಯಾಸನ ಸೇದುವಾದಿ ರಥಿಕರೊಡನೆ ಸೈನ್ಯ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರಿಂದೆ ಸಿಂಧುರಾಜನಾದ ಸಖಿನಿಯು ಜಯದಂತ ಬಲಗಡೆಯಲ್ಲಿ ಒಂದೇ ಇದುವಾಗಿ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಶೋಭಿತ ರಥದಲ್ಲಿ ಕುಳಿತಿರುವವನೇ ಆ ಮಹಾಪುರುಷನಾದ ಭೀಷ್ಮನು. ನರಗೋದಲಿನ ತುಂಬಿದ ಅವನ ಮಸ್ತಕದಲ್ಲಿ ಅಧಿಕಾರ ಮುಗುಟವನ್ನು ಬೆಳಗುತ್ತಿರುವುದನ್ನು ನೋಡು ಪಾರ್ಥ. ಆದರೆ ನಿಮ್ಮ ಪಿತಾಮಹ ಭಾರತ ವಂಶದ ಹಿದ್ದವ ಪಾರಂಸವ ಮೊದಲೇ ಆ ಮಹಾಪುರುಷನಿಗೆ ಒಂದು ಬಾರಿ ಅಭಿವಂಶ ಪಾರ್ಥ. ಆಜ್ಞಾ ಪರಮಾತ್ಮ. ಕುರುಪಿತಾಮಹ ವಂದಿಸುವೆ ಗುರುದೇವ ನಿಮ್ಮ ಚರಣ ಕಮಲಕ್ಕೆ. ಇಂದಿನ ದಿನ ಧನ್ಯನಾದನು, ಇಂದಿನ ದಿನ ಧನ್ಯನಾದನ ಸಂದೇಹವೇತಗೆ. ವಂದಿಸುವೆ ಗುರುದೇವ ನಿಮ್ಮ ಚರಣ ಕಮಲಕ್ಕೆ. ಪರಮಾತ್ಮ ಪರಮಾತ್ಮ, ನನ್ನ ಜೀವನದಲ್ಲಿ ಇದೆಂಥ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟು ಬರ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಲು ನೆನಪು ಪರಮಾತ್ಮ. ಅರ್ಜುನ, ಯಾಕೆ ವಿಚಲಿತನೇ ಆಗಿರುವೆ? ಏನಾಯ್ತು ಅರ್ಜುನ? ಏನು ಹೇಳಲಿ ಪರಮಾತ್ಮ? ಸುಜನ ಹರಣ ವಂಶನಾಸನ ಬೆಡವೈ ಕದನ ಜನ ಜನ ಬೆಡವೈ ಕದನ ಸರಗರೆ ಪುದು ಮನ ಹಿಡಿಯಲ ಗನ ಮನ ಸರಗರೆ ಪುದು ಮನ ಹಿಡಿಯಲ ಗನ ಮನ ಕೈದಾರೆ ಜನ ಹರಣ ವಂಶನ ಧನ ಎಡವೈ ಕದನ ಎಡವೈ ಕದನ. ಏನು ಹೇಳಲಿ ಪರಮಾತ್ಮ? ನನ್ನ ಪ್ರತಿಯ ಅಂಗಾಂಗಗಳು ದಾರುಣ್ಯವಾದ ಬೇಸಿಗೆ ಬಿಸಿಲುಗಳಿಂದ ಬೆಂದು ತಾವರೆಯಂತೆ ಮುಖವು ಬಾಡುತ್ತಿರುವುದು, ಶರೀರವು ಕಂಪನೆಯು ರೋಮಾಂಚನೆಯು ಹುಟ್ಟು ಬರುತ್ತಿರುವುದು, ನಾಲಿಗೆ ಒಣಗುತ್ತಿರುವುದು, ಮಾತನಾಡಲು ವಾಕ್ಶಕ್ತಿ ಇಲ್ಲ, ಕೈ ಕಾಲು ನಡುಗುತ್ತಿರುವುದು. ಪರಮಾತ್ಮ ಪರಮಾತ್ಮ, ನಾನು ನೋಡುತ್ತಿರುವುದು ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರು ಇಷ್ಟ ಜನರಲ್ಲಿ ಭಾರತ ವಂಶದ ಪವಿತ್ರ ರಕ್ತವು ಹರಿದಾಡ್ತಿರುವುದೇನು ನಾನು ಬಲ್ಲೆಯೇ ಪರಮಾತ್ಮ. ಆದ್ದರಿಂದ ತನಗ ಯುದ್ಧ ಬೇಡ ಪರಮಾತ್ಮ. ಯುದ್ಧಕ್ಕಿಂತ ನನಗ ಭಿಕ್ಷಾತ್ಮಕವೇ ಮೇಲು. ಅಯ್ಯೋ ಮರುಳೆ, ಯಾರನ್ನು ಯಾರು ಒದಿಸುವುದು ಅರ್ಜುನ? ಈ ಆತ್ಮವು ಸ್ಥಿರವಿಲ್ಲ. ಕೇಳು ಅರ್ಜುನ, ಜೀವನ ಸ್ಥಿರವಿಲ್ಲ, ಮಾಯದ ವಿನೋದದ
ಸುದರ್ಶನ. ಅಳುವಿಲ್ಲದ ಆತ್ಮನನ್ನು ಒಲಿಸುವುದು ಅಸಂಭವ. ಮನುಷ್ಯನು ಹರಿದೋದ ಬಟ್ಟೆಯನ್ನು ಬಿಸಿಟ್ಟಿ ಹೊಸ ಬಟ್ಟೆಯನ್ನು ಧರಿಸುವಂತೆ ಈ ಆತ್ಮವು ಜೀರ್ಣವಾದ ಮೇಲೆ ಜೀವಾತ್ಮವು ಬೇರೆಂದು ದೇಹ ಸೇರುವುದು. ಮರಣವು ದೇಹದ ನಾಶಕ್ಕಾಗಿ, ಇದಕ್ಕಾಗಿ ಚಿಂತಿಸುವುದೇ. ಇದು ನಿನ್ನ ಕ್ಷತ್ರಿಯ ಧರ್ಮ. ಇದ್ದವು ಕ್ಷತ್ರಿಯ ಧರ್ಮ. ನೀನು ಕ್ಷತ್ರಿಯ ಧರ್ಮ ಪಾಲನೆ ಮಾಡು. ಹೇಳ ಪರಮಾತ್ಮ, ಅದನ್ನು ಮಾಡುವೆ.